ಈಗಾಗಲೇ ಚರ್ಚೆಗಳಾಗಿದೆ ಸಂಪುಟ ಪುನರಚನೆಗೆ ಅಂತ ಹೇಳಿ. ಡಿಕೆಶಿ ಹೇಳಿದ್ದೇನು, ಖರ್ಗೆ ಒಪ್ಕೊಂಡಿದ್ ಯಾಕೆ? ಡಿಕೆ ಬ್ರದರ್ಸ್ ವಾದ ಒಂದು, ಸಿಎಂ ಚೇಂಜ್ ವಿಚಾರದಲ್ಲಿ ಸ್ಪಷ್ಟತೆ ಸಿಗಲಿ. ಡಿಕೆ ಬ್ರದರ್ಸ್ ವಾದ 2, ಸದ್ಯಕ್ಕೆ ಸಂಪುಟ ಪುನರಚನೆ ಬೇಡ. ಡಿಕೆ ಬ್ರದರ್ಸ್ ವಾದ 3, ಡಿಸೆಂಬರ್ನಲ್ಲಿ ಅಧಿವೇಶನ ಇರುವಾಗ ಪುನರಚನೆ ಯಾಕೆ? ಡಿಕೆ ಬ್ರದರ್ಸ್ ಅವರ ವಾದ 4, ಅಧಿವೇಶನ ಮುಗಿದ ಮೇಲೆ ಧನುರ್ಮಾಸ ಶುರುವಾಗತ್ತೆ. ಡಿಕೆ ಬ್ರದರ್ಸ್ ವಾದ 5, ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಆಗಬೇಕು. ವಾದ 6, ಇದೆಲ್ಲದಕ್ಕೂ ಮೊದಲು ನಾಯಕತ್ವ ಗೊಂದಲ ಬಗೆಹರಿಸಿ, ನಾಯಕತ್ವ ಬದಲಾವಣೆ ಜೊತೆ ಪುನರಚನೆ ಇರಲಿ. ವಾದ 8, ಆರಂಭದಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸಿ ಅಂತ ಹೇಳಿ ಅವರು ನೆನಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಂದಿನ ಅವಧಿಗೆ ಡಿಕೆಶಿ ಸಿಎಂ ಆಗೋದಕ್ಕೆ ಆಶೀರ್ವಾದವನ್ನ ಮಾಡಿ ಅಂತ ಹೇಳಿ ಚರ್ಚೆಯನ್ನ ಮಾಡಿದ್ದಾರೆ, ವಾದವನ್ನು ಕೂಡ ಮಾಡಿದ್ದಾರೆ. ಯಾಕೆ ಸಂಪುಟ ವಿಸ್ತರಣೆ ಬೇಡ, ಈಗ ಮಾಡಿದ್ರೆ ಏನಾಗುತ್ತೆ, ನಾಯಕತ್ವ ಬದಲಾವಣೆ ಆದರೆ ಸಂಪುಟ ಪುನರಚನೆ ಮಾಡುವಂತಹ ಅವಶ್ಯಕತೆ ಏನು? ಸೊ ಇರುವಂತಹ ಗೊಂದಲಗಳಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ. ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗಿ ಮಾತುಕತೆ ಮಾಡೋದಕ್ಕೂ ಮುನ್ನವೇ ಡಿಕೆ ಬ್ರದರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಇಷ್ಟೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 1 ಗಂಟೆಗಳ ಕಾಲ ಚರ್ಚೆ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಏನ್ ತೀರ್ಮಾನ ಕೈಗೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅನ್ನೋದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಸಂಪುಟ ಪುನರಚನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಈಗಾಗಲೇ ಆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. 1 ದಿನಕ್ಕೂ ಮುಂಚೆಯೇ ಹೋಗಿ ಅಲ್ಲೇ ಇದ್ದುಕೊಂಡು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಹೇಳಿ ಸಮಯಾವಕಾಶವನ್ನ ನಿಗದಿ ಮಾಡಿಕೊಂಡು ಡಿಕೆ ಬ್ರದರ್ಸ್ ಮಾತುಕತೆಯನ್ನು ನಡೆಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಕೆ ಬ್ರದರ್ಸ್ ಮಾತುಕತೆಯನ್ನ ನಡೆಸಿ ಅವರಲ್ಲಿ ಇರುವಂತಹ ಗೊಂದಲಕ್ಕೆ ಬ್ರೇಕ್ ಹಾಕುವಂತಹ ಕೆಲಸಕ್ಕೆ ಮುಂದಾಗುತ್ತಾ ಇಲ್ವಾ, ಸದ್ಯಕ್ಕಿರುವಂತಹ ಗೊಂದಲಗಳನ್ನ ಹೇಗೆ ಬಗೆಹರಿಸ್ತಾರೆ ಅನ್ನುವಂತಹ ಪ್ರಶ್ನೆ. ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಸಿಎಂ ಕೊಟ್ಟಂತಹ ಹೇಳಿಕೆ ಆಧಾರದ ಮೇಲೆ ನಾಯಕರುಗಳು ಡೆಲ್ಲಿಗೆ ದೌಡಾಯಿಸ್ತಾ ಇದ್ದಾರೆ. ನವೆಂಬರ್ನಲ್ಲಿ ಯಾವ ಕ್ರಾಂತಿಯೂ ಇಲ್ಲ, ಸಂಪುಟ ಪುನರಚನೆಯೂ ಆಗಲ್ಲ, ಸಿಎಂ ಕೂಡ ಚೇಂಜ್ ಆಗಲ್ಲ. ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯತೆ. ಸಂಪುಟ ಪುನರಚನೆಗೆ ಡಿಕೆ ಬ್ರದರ್ಸ್ ಹಾಗೂ ಡಿಕೆ ಬಣ ವಿರೋಧವನ್ನ ಮಾಡ್ತಾ ಇದೆ. ಡಿಕೆ ಬ್ರದರ್ಸ್ ವಿರೋಧದ ಬೆನ್ನಲ್ಲೇ ಹೈಕಮಾಂಡ್ ಸೈಲೆಂಟ್ ಆಗಿದೆ. ಮಾರ್ಚ್ ವರೆಗೆ ಯಾವುದೇ ಬದಲಾವಣೆ ಮಾಡೋದು ಡೌಟ್. ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಮಾರ್ಚ್ಗೆ ಶಿಫ್ಟ್ ಆಗ್ತಾ ಇದೆಯಾ? ಒಂದೇ ಬಾರಿಗೆ ಬದಲಾವಣೆ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯತೆ ದಟ್ಟವಾಗಿದೆ. ನಾಯಕತ್ವ ಬದಲಾವಣೆ ಜೊತೆ ಸಂಪುಟ ಪುನರಚನೆ ಆಗಬೇಕು ಅಂತ ಹೇಳಿ ಡಿಕೆ ಪಟ್ಟು ಹಿಡಿದಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ದೆಹಲಿಯ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಇಲ್ಲಿ ಧರ್ಮ ಸಂಕಟಕ್ಕೆ ಸಿಲುಕಿ ಹಾಕಿಕೊಂಡಿದೆ ಹೈಕಮಾಂಡ್. ಸೊ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಒಂದು ಕಡೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ತಾನು ಪಕ್ಷಕ್ಕೆ ನಿಷ್ಠಾವಂತ ಅನ್ನುವಂತಹ ವಿಚಾರವನ್ನ ತೋರಿಸ್ಕೊಳ್ಳೋದು ಅದು ಈ ಹಿಂದೆಯಿಂದನೂ ಕೂಡ ನಡೆದುಕೊಂಡು ಬಂದಿದೆ. ಈಗಲೂ ಕೂಡ ಅದೇ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಒಳ್ಳೆ ವರ್ಚಸ್ಸನ್ನ ಇಟ್ಕೊಂಡಿರುವಂತಹ ನಾಯಕರು, ರೆಬಲ್ ನಾಯಕ ಕೂಡ ಹೌದು. ಸೊ ಹಾಗಾಗಿ ಈ ಸಿದ್ದರಾಮಯ್ಯನವರನ್ನೂ ಕೂಡ ಮೂಲೆ ಗುಂಪು ಮಾಡುವ ಹಾಗಿಲ್ಲ. ಅವರ ಮಾತನ್ನು ಕೂಡ ಕೇಳಬೇಕಾಗತ್ತೆ, ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಇರೋದು ಒಂದೇ, ಅದು ರಾಜ್ಯದಲ್ಲಿ ಕಾಂಗ್ರೆಸ್. ಸೊ ಹಾಗಾಗಿ
ರಾಜ್ಯ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಅಲುಗಾಡಿದ್ರೂ ಕಷ್ಟ ಸಾಧ್ಯ. ಮುಂದಿನ ಚುನಾವಣೆಗೆ ಸಾಕಷ್ಟು ನಾವು ಏನು ಬೆಲೆ ತೆರಬೇಕಾಗಿತ್ತು ಅನ್ನುವಂತಹ ನಿಟ್ಟಿನಲ್ಲಿ ಈಗಲಿಂದಲೇ ಯೋಚನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ನ ನಾಯಕರು. ಸೊ ಹಾಗಾಗಿ ಏನು ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಡಿಕೆ ಬ್ರದರ್ಸ್ ಈಗಾಗಲೇ ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ ಸಂಪುಟ ಪುನರ್ರಚನೆ ಮಾಡೋದು ಬೇಡ, ನಾಯಕತ್ವ ಬದಲಾವಣೆ ಜೊತೆಗೆ ಸಂಪುಟ ಪುನರ್ರಚನೆಯನ್ನ ಮಾಡಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರಂತೆ. ಈ ರೀತಿಯಾಗಿ ಡಿಮ್ಯಾಂಡ್ ಇಟ್ಟಿದ್ದಾರಂತೆ ಹೈಕಮಾಂಡ್ನ ನಾಯಕರ ಬಳಿ. ಸೊ ಹಾಗಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನವೆಂಬರ್ ಕ್ರಾಂತಿನ ಇಲ್ಲ ನವೆಂಬರ್ ಟು ಸೀದಾ ಮಾರ್ಚ್ಗೆ ಜಂಪಿಂಗ್ ಆಗುತ್ತಾ ಗೊತ್ತಿಲ್ಲ. ಮುಂದಿನ ವರ್ಷ ನಾಯಕತ್ವ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಹೇಳ್ತಾ ಇದ್ದಾರೆ, ಈ ನವೆಂಬರ್ ಕ್ರಾಂತಿ ಭ್ರಾಂತಿಯಾಗಿ ಉಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಸಿಗ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ ನಂತರ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಕಡೆ ಹಾಗೂನು ಸಾಯಂಗಿಲ್ಲ, ಕೋಲುನು ಮುರಿಯೋಂಗಿಲ್ಲ ಅನ್ನೋ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಒಂದ್ ಕಡೆ ನಾಯಕತ್ವ ಬದಲಾವಣೆಗೆ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ ಹೆಡ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ನೋಡಿ, ಸದ್ಯಕ್ಕೆ ಎರಡು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಒಂದು ಕ್ಯಾಬಿನೆಟ್ ರೀಸಫಲ್, ಮತ್ತೊಂದು ನಾಯಕತ್ವ ಬದಲಾವಣೆ ಕುರಿತು. ಸೊ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಹೈಕಮಾಂಡ್ ಮನದಲ್ಲಿ ಏನಿದೆ? ಒಂದ್ ಕಡೆ ಹೈಕಮಾಂಡ್ ನಾಯಕರೇ ಧರ್ಮ ಸಂಕಟದಲ್ಲಿ ಸಿಲ್ಕೊಂಡ್ಬಿಟ್ಟಿದ್ದಾರಾ ಹೇಗೆ ಅಂತ? ರಮ್ಯಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇರುವಂತದ್ದು ನಿಜ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಳ್ಳೋದಕ್ಕೆ ತಯಾರಿಲ್ಲ. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಇದೇ ತಿಂಗಳಲ್ಲೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಮಾತುಕತೆಗಳನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಯಾರನ್ನ ಕಡೆಗಣಿಸಿದ್ರು ಕೂಡ ಅದು ಪಕ್ಷದ ಮೇಲೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಮೊನ್ನೆ ಉಭಯ ನಾಯಕರು ದೆಹಲಿಗೆ ಹೋದಂತ ಒಂದು ಸಂದರ್ಭದಲ್ಲಿ ಉಭಯ ನಾಯಕರಿಗೂ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಇಬ್ರು ಕೂಡ ಹೇಳಿದ್ರು. ರಾಹುಲ್ ಗಾಂಧಿ ಅವರು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಕರ್ನಾಟಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರಕ್ಕೆ ಬನ್ನಿ ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಂಜೆ 5 ಗಂಟೆಗೆ ಭೇಟಿ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲೇ ನಿನ್ನೆ ತಡರಾತ್ರಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹಾಗೂ ಡಿ.ಕೆ. ಸುರೇಶ್ ಇಬ್ರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೆ ಆದ ಬಳಿಕ ನನಗೆ ಕೊಟ್ಟಂತಹ ಮಾತನ್ನ ಈಡೇರಿಸಿ ಅನ್ನುವಂತಹ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಒಂದು ಮಾತುಕತೆ ಬಹಳಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಈಗ ಎಲ್ಲರ ಚಿತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಕಡೆ ನಿಟ್ಟಿದೆ. ಯಾಕಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಅವಕಾಶವನ್ನ ಮಾಡಿಕೊಟ್ರೆ ಪುನರ್ರಚನೆ ಆಗ್ಬೋದು. ಪುನರ್ರಚನೆ ಆಗಿದ್ದೇ ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಕನಸು ಕಾಣ್ತಾ ಇದ್ದಾರೆ ಆ ಒಂದು ಕನಸು ಅಷ್ಟು ಸುಲಭವಾಗಿ ಇರೋದಿಲ್ಲ. ಈ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಸದ್ಯಕ್ಕೆ ಯಾವುದೇ ಸಂಪುಟ ಪುನರ್ರಚನೆಗೆ ಅವಕಾಶಗಳನ್ನ ಮಾಡ್ಕೊಡ್ಬೇಡಿ ಅನ್ನುವಂತ ಒಂದು ಒತ್ತಾಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಆಗ್ತಿದೆ. ಇದರ ನಡುವೆ ಒಂದು ವೇಳೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾದ್ರೆ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ. ಆಗ ಯಾರಿಗೆಲ್ಲ ಕೋಕ್ ಕೊಡ್ತಾರೋ ಅವರು ಸರ್ಕಾರದ ವಿರುದ್ಧ ಮಾತನಾಡ್ಬೋದು, ನಾಯಕರುಗಳ ವಿರುದ್ಧ ಮಾತನಾಡ್ಬೋದು ಅನ್ನುವಂತ ಒಂದು ಆತಂಕವೂ ಕೂಡ ಕೆಲ ನಾಯಕರಿಗೆ ಇದ್ದೇ ಇದೆ. ಹೀಗಾಗಿ ಸಿದ್ದರಾಮಯ್ಯ ಅವ್ರದ್ದು ಒಂದು ನಿಲುವು, ಡಿ.ಕೆ. ಶಿವಕುಮಾರ್ ಅವ್ರದ್ದು ಮತ್ತೊಂದು ನಿಲುವು ಆಗಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬಹಳಷ್ಟು ಕನ್ಫ್ಯೂಸ್ ಇದೆ. ಈ ಕನ್ಫ್ಯೂಸ್ಗಳಿಗೆ ಇವತ್ತು ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಿದಂತ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಖರ್ಗೆ ಅವರು ಬರ್ತಾರೆ, ಯಾವ ಸೂಚನೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಕೊಡ್ತಾರೆ ಅನ್ನೋದರ ಮೇಲೆ ಮುಂದಿನ ಬೆಳವಣಿಗೆ ಕೂಡ ನಿಂತಿದ್ದಾವೆ. ರಮ್ಯ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ ಮಾರುತಿ.